ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ರೇಷನ್ ಕಾರ್ಡ್ ಇದ್ದವರಿಗೆ ಇದೀಗ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಬೇಕು ಅಂತಿದ್ರೆ ಸರ್ಕಾರ ಇದಕ್ಕೆ ಅವಕಾಶವನ್ನು ನೀಡಿದೆ. ಹಾಗಿದ್ರೆ ಯಾವ ಅರ್ಜಿಯನ್ನು ಸಲ್ಲಿಸಬೇಕು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ರೇಷನ್ ಕಾರ್ಡ್ ಹೊಂದಿರುವ ಲಕ್ಷಾಂತರ ಕುಟುಂಬಗಳಿಗೆ ಸುವರ್ಣ ಅವಕಾಶವನ್ನು ಇದೀಗ ಸರ್ಕಾರ ನೀಡಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ BPL, APL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡಲು 10 ದಿನಗಳ ವಿಶೇಷ ಅವಕಾಶವನ್ನು ನೀಡಿದೆ. ಕೊನೆಯ ದಿನಾಂಕ ಮಾರ್ಚ್ 31, 2026 ಆಗಿದೆ. ಹೆಸರು ತಪ್ಪಾಗಿದೆ, ಹೊಸ ಸದಸ್ಯ ಸೇರಿಸಬೇಕು, ಫೋಟೋವನ್ನು ಬದಲಾಯಿಸಬೇಕು ಅಥವಾ ಅಂಗಡಿ ಬದಲಾಯಿಸಬೇಕು ಅಂತ ಹೇಳಿ ಏನಾದರೂ ತಿದ್ದುಪಡಿ ಮಾಡಲಿಕ್ಕಿದ್ರೆ ಇದೀಗ ಉತ್ತಮ ಸಮಯ ಅಂತ ಹೇಳಬೇಕು. ಅದೇ ರೀತಿ ಕುಟುಂಬದಲ್ಲಿ ಮಗಳು ಮದುವೆಯಾಗಿ ಹೋಗಿದ್ರೆ, ಹೆಸರು ತೆಗೆಯಲು ಬರೆತಿದ್ರೆ ಈಗ ತಿದ್ದುಪಡಿ ಮಾಡಿಸಿದ್ರೆ ಗೃಹಲಕ್ಷ್ಮಿ ಸಹಾಯಧನ ಕೂಡ ಸರಿಯಾಗಿ ಬರುತ್ತೆ ಅಂತ ಹೇಳಿ ಇದೀಗ ಸಚಿವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ರೇಷನ್ ಕಾರ್ಡ್ ಕೇವಲ ಧಾನ್ಯ ಪಡೆಯುವ ಏನು ದಾಖಲೆಯಲ್ಲ, ಗೃಹಲಕ್ಷ್ಮಿ, ಉಜ್ವಲ, ವಿದ್ಯಾನಿಧಿ, ಬೆಳೆ ವಿಮೆ, ವಿದ್ಯುತ್ ಸಬ್ಸಿಡಿ ಸೇರಿದಂತೆ ಸರ್ಕಾರದ ಹಲವು ಯೋಜನೆಗಳಿಗೆ ಇದು ಮುಖ್ಯ ದಾಖಲೆಯಾಗಿದೆ. ಹಾಗಾಗಿ ನಿಮ್ಮ ವಿವರಗಳು ತಪ್ಪಾಗಿದ್ರೆ ಅನೇಕ ಸೌಲಭ್ಯಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಈ ಅವಕಾಶವನ್ನು ನೀವು ತಪ್ಪಿಸಬಾರದು. ಹಾಗಾಗಿ ರೇಷನ್ ಕಾರ್ಡ್ನಲ್ಲಿ ತಪ್ಪು ವಿವರಗಳಿದ್ರೆ ಗೃಹಲಕ್ಷ್ಮಿ ಹಣ, ಉಜ್ವಲ್ ಗ್ಯಾಸ್ ಸಬ್ಸಿಡಿ ಅಥವಾ ರೇಷನ್ ಕಾರ್ಡಲ್ಲಿ ಧಾನ್ಯಗಳನ್ನು ಪಡೆಯುವುದು ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ತಿದ್ದುಪಡಿ ಮಾಡಲಿಕ್ಕಿದ್ರೆ ನೀವು ಕಡ್ಡಾಯವಾಗಿ ಅದನ್ನು ಮಾಡಿಸಲೇಬೇಕಾಗ್ತದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.